ಇಮ್ಮಡಿ ಪುಲಿಕೇಶಿ ದಕ್ಷಿಣ ಭಾರತದ ಶ್ರೇಷ್ಠ ಚಕ್ರವರ್ತಿ ಕ್ರಿ. ಶ. 610 ಬಾದಾಮಿ ವಂಶದಲ್ಲಿ ಜನಿಸಿದ ಶೂರ ಚಕ್ರವರ್ತಿ ಇಮ್ಮಡಿ ಪುಲಿಕೇಶಿ ಅವರ ಕನಸು ದಕ್ಷಿಣ ಭಾರತವನ್ನು ಏಕೀಕರಿಸುವುದು. ಸಿಂಹಾಸನಕ್ಕೇರಿದ ಪುಲಿಕೇಶಿ ತಮ್ಮ ಸಹೋದರ ಮಂಗಲೇಶರನ್ನು ಸೋಲಿಸಿ ಅಧಿಕಾರ ಪಡೆದರು. ಆದರೆ ಅದೇ ಅವರ ಶೌರ್ಯದ ಆರಂಭ. ಉತ್ತರಕ್ಕೆ ನರ್ಮದಾ ನದಿಯವರೆಗೆ, ದಕ್ಷಿಣಕ್ಕೆ ಕಾವೇರಿ ನದಿಯವರೆಗೆ ಸಾಮ್ರಾಜ್ಯವನ್ನು ವಿಸ್ತರಿಸಿದರು. ಗಂಗಾ, ಕದಂಬ, ಮೌರ್ಯ ಎಲ್ಲರೂ ಅವರ ಶೌರ್ಯಕ್ಕೆ ತಲೆಬಾಗಿದರು. ಉತ್ತರ ಭಾರತದ ಮಹಾಚಕ್ರವರ್ತಿ ಹರ್ಷವರ್ಧನನನ್ನು ನರ್ಮದಾ ತೀರದಲ್ಲಿ ಸೋಲಿಸಿ ದಕ್ಷಿಣದ ಸಿಂಹ ಎಂಬ ಬಿರುದು ಪಡೆದರು. ಆ ಸಮಯದಲ್ಲಿ ಚೀನಾದ ಪ್ರವಾಸಿಗ ಹ್ಯುಯೆನ್ಸಾಂಗ್ ಬಂದರು. ಅವರು ತಮ್ಮ ಬರಹಗಳಲ್ಲಿ ಪುಲಿಕೇಶಿಯನ್ನು ದಕ್ಷಿಣ ಭಾರತದ ಶ್ರೇಷ್ಠ ರಾಜ ಎಂದು ಕೊಂಡಾಡಿದರು. ಕಲಾ ಸಂಸ್ಕೃತಿಗೆ ಪುಲಿಕೇಶಿ ತುಂಬ ಪ್ರೋತ್ಸಾಹ ನೀಡಿದರು. ಬಡ್ಡಾಮಿ ಗುಹಾಮಂದಿರಗಳು ಕಾಲದ ಶಿಲ್ಪಕಲೆ ಮೆರಗು. ಆದರೆ ಕ್ರಿ. ಶ. 642ರಲ್ಲಿ ಪಲ್ಲವ ರಾಜ ನರಸಿಂಹವರ್ಮನ್ ಪ್ರಥಮರೊಂದಿಗೆ ನಡೆದ ಮಹಾಯುದ್ಧದಲ್ಲಿ ಅವರು ಸೋಲಿಸಿದನು. ಇದು ದಕ್ಷಿಣ ಭಾರತದ ಇತಿಹಾಸದಲ್ಲೊಂದು ತಿರುವು ಮಾಡಿದ ಕ್ಷಣ. ಇಂಥ ವಿಡಿಯೋಗಳು ಮತ್ತಷ್ಟು ಬೇಕಾದರೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.